ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿದ ಬಳಿಕ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ ಕದನ ವಿರಾಮಕ್ಕೂ ಬೆಲೆ ಇಲ್ಲದಂತಾಗಿದೆ. ಅಮೆರಿಕ ಇಂದು ಬೆಳಗ್ಗೆ ಕದನ ವಿರಾಮ ಜಾರಿಯಾಗಿದೆ ಅಂತ ಘೋಷಣೆ ಮಾಡಿತು. ಆದರೆ ಡೊನಾಲ್ಡ್ ಟ್ರಂಪ್ ಘೋಷಿಸಿದ ತಾತ್ಕಾಲಿಕ ಕದನ ವಿರಾಮವನ್ನು ಲೆಕ್ಕಿಸದೆ ಇಸ್ರೇಲ್ ಮೇಲೆ ಇರಾನ್ ತೀವ್ರ ಕ್ಷಿಪಣಿಗಳ ದಾಳಿಯನ್ನ ನಡೆಸಿದೆ. ಈ ದಾಳಿಗೆ 3 ಪ್ರಾಣ ಬಿಟ್ಟಿದ್ದು ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನವಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಸಾಮಾಜಿಕ ಜಾಲತಾಣ ಟ್ರುತ್ನಲ್ಲಿ ಪೋಸ್ಟ್ ಮಾಡಿ ಇಸ್ರೇಲ್ ಮತ್ತು ಇರಾನ್ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ, ಯುದ್ಧ ಕೊನೆಗೊಳ್ಳಲಿದೆ ಅಂತ ಘೋಷಿಸಿದ್ರು. ಆದರೆ ಈ ಹೇಳಿಕೆ ನೀಡಿರುವ ಕೆಲವೇ ನಿಮಿಷಗಳಲ್ಲಿ ಟ್ರಂಪ್ ಮಾತನ್ನ ವಿರೋಧಿಸಿ ಕಡೆಗಣಿಸಿ ಇರಾನ್ ಇಸ್ರೇಲ್ ಮೇಲೆ ದಾಳಿಯನ್ನ ಆರಂಭಿಸಿದೆ. ಟೆಲ್ ಅವೀವ್ ಮತ್ತು ಬೇರ್ಶಿವಾ ಪ್ರದೇಶಗಳ ಕಡೆಗೆ ಇರಾನ್ ಕ್ಷಿಪಣಿಗಳನ್ನು ಹಾರಿಸಿದ್ದು, ಬೇರ್ಶಿವಾದಲ್ಲಿಯ ದಾಳಿಯಲ್ಲಿ 3 ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ತಿಳಿದು ಬಂದಿದೆ. ಇಸ್ರೇಲ್ ಮೇಲೆ ಇರಾನ್ ತನ್ನ ಕ್ಷಿಪಣಿಗಳ ದಾಳಿ ಮುಂದುವರೆಸಿದೆ. ಇಂದು ಬೆಳಗ್ಗೆ ಇರಾನ್ನಿಂದ ಕ್ಷಿಪಣಿಗಳ ದಾಳಿಯ 5ನೇ ಅಲೆ ಆಕ್ರಮಿತ ಪ್ರದೇಶಗಳತ್ತ ಸಾಗ್ತಾ ಇದೆ. ಇಸ್ರೇಲ್ ಸದ್ಯ ಇರಾನಿನ ಕ್ಷಿಪಣಿಗಳನ್ನ ತಡೆ ಹಿಡಿತಾ ಇದೆ. ಟೆಲ್ ಅವೀವ್ನಲ್ಲಿಯೂ ಸ್ಫೋಟಕ ಶಬ್ದ ಕೇಳಿ ಬಂದಿದೆ. ಜನರಲ್ಲಿ ಭಯದ ಭೀತಿಯ ವಾತಾವರಣ ಇದೆ. ಅಲ್ಲದೆ ಇಸ್ರೇಲ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಹಲವಾರು ಕ್ಷಿಪಣಿಗಳನ್ನ ಆಕಾಶದಲ್ಲೇ ನಾಶಪಡಿಸಿದೆ. ಇಸ್ರೇಲಿ ನಿವಾಸಿಗಳು ಇರಾನಿನ ಕ್ಷಿಪಣಿಗಳು ಬರ್ತಾ ಇವೆ ಅಂತ ಎಚ್ಚರಿಸೋಕೆ SMS ಮೂಲಕ, ಫೋನ್ ಮೂಲಕ ಎಚ್ಚರಿಕೆಗಳನ್ನ ಪಡೆದಿದ್ದಾರೆ.